ರಾಜ್ಯದಲ್ಲಿ ಹಕ್ಕಿಯ ಜ್ವರ ಕಂಡುಬಂದಂತಹ ಹಿನ್ನೆಲೆ ರಾಜ್ಯ ಸರ್ಕಾರ ಮಾರ್ಗಸೂಚಿಯನ್ನು ಬಿಡುಗಡೆ ಮಾಡಿದೆ. ಕೋಳಿ ಜ್ವರದ ಭೀತಿಯ ಮಧ್ಯೆಯೂ ಕುಕ್ಕುಟೋದ್ಯಮಿಗಳು ಏನೆಲ್ಲ ಮುಂಜಾಗ್ರತಾ ಕ್ರಮವನ್ನು ತೆಗೆದುಕೊಳ್ಳಬೇಕು ಅಂತ ಪಶುಸಂಗೋಪನೆ ಇಲಾಖೆ ಮಾರ್ಗಸೂಚಿಯಲ್ಲಿ ತಿಳಿಸಿದೆ. ಹೌದು, ಸಾರ್ವಜನಿಕರು ಅನಗತ್ಯವಾಗಿ ಕೋಳಿ ಫಾರ್ಮ್ಗೆ ಭೇಟಿಯನ್ನ ನೀಡಬಾರದು. ಕೋಳಿ ಫಾರ್ಮ್ನಲ್ಲಿ ಕೆಲಸ ನಿರ್ವಹಿಸುವವರು ತಮ್ಮ ಬಟ್ಟೆ, ಶೂ, ಕೈ ಹಾಗೆ ಕಾಲುಗಳಿಗೆ ನಂಜುನಾಶಕ ದ್ರಾವಣವನ್ನು ಸಿಂಪಡಿಸಬೇಕು. ಇನ್ನು ಕೋಳಿ ಸಾಗಾಣಿಕೆಗೆ ಬೇಕಾಗುವಂತಹ ಸಲಕರಣೆಗಳನ್ನು ಬೇರೆ ಕೋಳಿ ಫಾರ್ಮ್ನಿಂದ ಪಡೆಯಬೇಕಾದ್ರೆ ಸ್ಯಾನಿಟೈಸರ್ ಮಾಡಬೇಕು. ಹಾಗೆ ಕೋಳಿ ಪಂಜರಗಳನ್ನು ನಿತ್ಯ ಶುಚಿಯನ್ನ ಮಾಡಬೇಕು. ಆಹಾರ ಹಾಗೂ ನೀರನ್ನ ಪ್ರತಿದಿನ ಬದಲಾಯಿಸಬೇಕು. ಇನ್ನು ಕೋಳಿ ಫಾರ್ಮ್ನಲ್ಲಿ ಬೇರೆ ಹಕ್ಕಿಗಳು ಕೋಳಿಗಳ ಸಂಪರ್ಕಕ್ಕೆ ಬಾರದಂತೆ ಎಚ್ಚರಿಕೆಯನ್ನು ವಹಿಸಬೇಕು ಅಂತ ಮಾರ್ಗಸೂಚಿಯನ್ನ ನೀಡಲಾಗಿದೆ. ಇನ್ನು ಕೋಳಿ ಸೇವನೆ ಮಾಡುವವರಿಗೂ ಕೂಡ ಕೆಲ ಸೂಚನೆಯನ್ನ ನೀಡಲಾಗಿದೆ. ಅದರಲ್ಲಿ 80 ಡಿಗ್ರಿ ಸೆಂಟಿಗ್ರೇಡ್ಗೂ ಅಧಿಕ ಉಷ್ಣಾಂಶದಲ್ಲಿ ಕನಿಷ್ಠ 30 ನಿಮಿಷ ಕೋಳಿಯನ್ನ ಬೇಯಿಸಿ ಕೋಳಿ ಮಾಂಸ ಮತ್ತು ಮೊಟ್ಟೆಯನ್ನು ಸೇವಿಸಬೇಕು. ಚಿಕನ್ ಅಡುಗೆ ಮಾಡಿದ ನಂತರ ಕೈಗಳನ್ನು ನಂಜುನಾಶಕದಿಂದ ಶುಚಿಗೊಳಿಸಬೇಕು. ಅರೆಬೆಂದಂತಹ ಮೊಟ್ಟೆಯನ್ನು ತಿನ್ನಬಾರದು ಅಂತ ಸೂಚನೆ ನೀಡಲಾಗಿದ್ದು, ಜನರು ಕಡ್ಡಾಯವಾಗಿ ಪಾಲಿಸುವಂತೆ ಸೂಚಿಸಲಾಗಿದೆ.